ಶಿರಸಿ ಸಿದ್ದಾಪುರ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ಮತ್ತು ಗಾಂಜಾ ಸೇರಿದಂತೆ ನಶಾ ವಸ್ತುಗಳ ಸೇವನೆಯನ್ನ ವಿರೋಧಿಸಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ನೇತೃತ್ವದಲ್ಲಿ ಸಾರ್ವಜನಿಕರು ನಗರದ ಸಹಾಯಕ ಆಯುಕ್ತ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಜಮಾಯಿಸಿದ ನೂರಾರು ಸಾರ್ವಜನಿಕರು ಅಕ್ರಮ ಸಾರಾಯಿ ಮಾರಾಟವನ್ನು ತಡೆಯುವಂತೆ ಮತ್ತು ಗಾಂಜಾ ನಶೆಗೆ ತುತ್ತಾಗುತ್ತಿರುವ ಯುವ ಸಮುದಾಯವನ್ನು ರಕ್ಷಣೆ ಮಾಡುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅನಂತಮೂರ್ತಿ ಹೆಗಡೆಯವರು, ಬ್ರಹ್ಮರ್ಷಿ ನಾರಾಯಣ ಗುರುಗಳು ಸಾರಾಯಿ ವಿಷ ಅದನ್ನು ಮಾರಬೇಡಿ, ಕುಡಿಯಬೇಡಿ ಎಂದಿದ್ದಾರೆ. ಜನರನ್ನು ತಪ್ಪು ದಾರಿಯಿಂದ ತಿದ್ದಿ ಉತ್ತಮ ಜೀವನಕ್ಕೆ ದಾರಿ ತೋರಿಸಿಕೊಟ್ಟಿದ್ದಾರೆ. ಸಣ್ಣ ಸಣ್ಣ ಊರುಗಳಲ್ಲೂ ಕೂಡ ಹೆಂಡದ ಹಾವಳಿ ಹೆಚ್ಚಾಗಿದೆ. ಹೆಂಡ ಕುಡಿಯುವುದೇ ತಪ್ಪು, ಪೇಟೆಗೆ ಹೋಗಿ ಕುಡಿದರೆ ಖರ್ಚು ಹೆಚ್ಚಾಗುತ್ತದೆ ಎಂದು ಹಳ್ಳಿಯಲ್ಲಿಯೇ ಸಿಗುವ ಹೆಂಡ ಕುಡಿಯುತ್ತಾರೆ. ಈ ಸಾರಾಯಿ ಗುಣಮಟ್ಟದ್ದಲ್ಲ. ನಿರಂತರ ಇದರ ಸೇವನೆಯಿಂದ ದೇಹದ ಬಹು ಅಂಗಾಂಗಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎನ್ನುವುದು ಆತನಿಗೆ ತಿಳಿದಿಲ್ಲ. ನಿರಂತರ ಸೇವನೆಯಿಂದ ಆರೋಗ್ಯ ಹಾಳಾಗುವುದರ ಜೊತೆಗೆ ಆರ್ಥಿಕ ನಷ್ಟ ಕೂಡ ಉಂಟಾಗುತ್ತದೆ. ಹಳ್ಳಿಗಳಲ್ಲಿ ಸಿಗುವ ಹೆಂಡ ಕಮರಿ ಪೇಟೆಯದ್ದು ಎನ್ನುವ ಮಾಹಿತಿ ನಮಗಿದೆ. ಇದು ನೇರವಾಗಿ ಕಿಡ್ನಿಯ ಮೇಲೆ ಪರಿಣಾಮ ಬೀರುತ್ತದೆ. ಹಲವಾರು ಜನ ಈಗಾಗಲೇ ಪ್ರಾಣವನ್ನು ಸಹ ಕಳೆದುಕೊಂಡಿದ್ದಾರೆ. ಹಳ್ಳಿಯಲ್ಲಿ ಸುಲಭದಲ್ಲಿ ಸಿಗದೇ ಇದ್ದರೆ ವಾರಕ್ಕೊಮ್ಮೆ ಅಥವಾ ಯಾವಾಗಲೂ ಒಮ್ಮೆ ಪಟ್ಟಣಕ್ಕೆ ಬಂದಾಗ ಸೇವನೆ ಮಾಡುತ್ತಾನೆ. ಹಳ್ಳಿಯಲ್ಲಿ ಸಿಗುವುದರಿಂದ ದಿನನಿತ್ಯ ಕೆಲಸ ಕಾರ್ಯ ಇಲ್ಲದೆ ಕುಡಿಯುತ್ತಾ ತನ್ನ ಜೀವನವನ್ನ ಸಂಪೂರ್ಣ ಹಾಳು ಮಾಡಿಕೊಳ್ಳುತ್ತಾರೆ. ಇದಕ್ಕೆ ಅಧಿಕಾರಿಗಳು ಇಂತಹ ಅನಧಿಕೃತ ವ್ಯಾಪಾರಸ್ಥರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಗಾಂಜಾ ಸೇವನೆ, ಮಾರಾಟ ಹಾವಳಿ ದಂಧೆಯಿಂದ ವಿದ್ಯಾರ್ಥಿಗಳು ಯುವ ಜನತೆಯನ್ನ ಬಲಿ ಪಡೆಯುತ್ತಿದೆ. ವಿದ್ಯಾಭ್ಯಾಸ ಮಾಡಿ ದೇಶದ ಕುಟುಂಬದ ಸಂಪತ್ತು ಆಗಬಲ್ಲ ಯುವಕರು ದುಶ್ಚಟಕ್ಕೆ ಬಲಿಯಾಗಿ ಜೀವನ ಕಳೆದುಕೊಳ್ಳುತ್ತಿದ್ದಾರೆ. ಸ್ಥಳೀಯ ಶಾಸಕರು ಇದರ ನಿಯಂತ್ರಣ ಬಗ್ಗೆ ಯಾವುದೇ ಕ್ರಮ ವಹಿಸದೇ ಇರುವುದು ದಂಧೆ ಇನ್ನಷ್ಟು ಹೆಚ್ಚಾಗುತ್ತಿದೆ. ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಿದ್ದೇವೆ. ಈ ಅಕ್ರಮ ಸಾರಾಯಿ, ಡ್ರಗ್ಸು, ಗಾಂಜಾ ಇವೆಲ್ಲವನ್ನು ಇನ್ನೊಂದು ತಿಂಗಳಲ್ಲಿ ನೀವು ಹತೋಟಿಗೆ ತಂದಿಲ್ಲ ಎಂದರೆ ಹಳ್ಳಿಗಳಿಂದ ಜನ ದಂಗೆ ಎದ್ದು ಬಂದು ನಿಮಗೆ ತಕ್ಕ ಉತ್ತರವನ್ನು ಕೊಡುತ್ತಾರೆ ಎಂದು ಎಚ್ಚರಿಸಿದರು. ಕೈ ನೆಟ್ಟಿ ಇಟ್ಕೊಳ್ಳಿಕ್ಕಾಗಲ್ಲ, ಶೇಕ್ ಆಗ್ತದೆ, ಮೈಯೆಲ್ಲ ಬೆವರ್ತದೆ, ಆಮೇಲೆ ಬೆಳಗ್ಗೆ ಕುಡ್ದಿಲ್ಲ ಅಂತ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೇನು ಹೇಳ್ತೀರಿ? ಈಗ ನಾನು ಹೆಂಡವನ್ನು ಮಾರೋರಿಗೆ ಕೇಳ್ತೇನೆ, ಈ ಹೆಂಡವನ್ನು ಮಾರುವಂಥವ್ರೆ ಪಾಕಿಸ್ತಾನದಿಂದ ಬಂದವರಲ್ಲ, ಅಥವಾ ಬೇರೆ ಬಾಂಗ್ಲಾದೇಶದಿಂದ ಬಂದವರಲ್ಲ, ಅಥವಾ ಮತ್ಯಾವ ದೇಶ, ಅವರು ಇಲ್ಲಿಯವರೇ, ನಮ್ಮವರೇ, ಅವರು ಭಾರತೀಯರೇ, ನಮ್ಮವರೇ. ಆದರೂ ಕೂಡ ಅವರು ಹೆಂಡವನ್ನು ಮಾರ್ತಾ ಇದ್ದಾರೆ. ಯಾಕೆ ಅಂದ್ರೆ ದುಡ್ಡಿನ ಆಸೆಗೆ. ನಾನು ದಯವಿಟ್ಟು ಎಲ್ಲರಲ್ಲೂ ಕೇಳ್ತೇನೆ, ಯಾರು ಹೆಂಡ ಮಾರೋರಿದ್ದಾರೋ ಅವರದ್ದು ಕೇಳ್ತೇನೆ, ನೋಡಿ, ಈ ರೀತಿ ಹೆಂಡವನ್ನ ಮಾರ್ತಾ ನೀವು ದುಡ್ಡು ಮಾಡಿ ಮಜಾ ಮಾಡ್ತಾ ಇದ್ದೀರಲ್ಲ, ಒಬ್ಬ ತಾಯಿ ತಂದೆ ವಯಸ್ಸಾದವರು ಮಕ್ಕಳನ್ನ ಯಾಕೆ ಸಾಕ್ತಾರೆ? ಮುಂದೆ ಕೊನೆ ಕಾಲದ ಒಂದು ಆಸರೆ ಆಗಲಿ ಅಂತ ಸಾಕ್ತಾರೆ, ಹೌದಾ? ಅವ್ರ ಮುಂದ್ಗಡೆ ಆ ಮಗ ಹೆಂಡ ಕುಡ್ಕೊಂಡು ಬಿದ್ಕೊಂಡಿದ್ರೆ, ಅವ್ರ ಕುಟುಂಬ ಹಾಳಾದ್ರೆ ಅವ್ರು ಎಷ್ಟು ದುಃಖವನ್ನು ಪಡ್ಬೋದು? ಆ ನೋವನ್ನು ನೀವು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಇದೆಯಾ ಅಂತ ಕೇಳಿಕ್ಕೆ ಇಚ್ಛೆ ಪಡ್ತೇನೆ. ಒಂದು. ಆಮೇಲೆ ಒಬ್ಬ ತಾಯಿ ಮದುವೆಯಾಗಿ ಬಂದಿರ್ತಾಳೆ, ಒಂದಿಬ್ಬರು ಮಕ್ಕಳಾಗಿರ್ತಾರೆ. ಆ ಗಂಡ ಸಂಪಾದನೆ ಮಾಡ್ಕೊಂಡು ಮನೆಗೆ ದುಡ್ಡು ತಗೊಬಂದ್ರೆ ಅವ್ರ ಜೀವನ ಆಗ್ತದೆ, ಹೌದಾ? ಅದು ಬಿಟ್ಟು ಗಂಡನಾದವನು ಕುಡ್ಕೊಂಡು ಬಿದ್ಕೊಂಡಿದ್ರೆ ಆ ತಾಯಿ ಎಷ್ಟು ಕಣ್ಣೀರು ಹಾಕಿರ್ತಾಳೆ. ಆ ಕಣ್ಣೀರು ನೀವು ಕುಟುಂಬವನ್ನು ಬಿಡ್ತದೆಯಾ? ನೀವೇನು ಇವತ್ತು ನನಗೆ ಗೊತ್ತಿದೆ, ಯಾರ್ಯಾರು ಮನೆ ಕಟ್ಟಿದ್ದಾರೆ ಅಂತ ಗೊತ್ತಿದೆ, ಸರಾಯಿ ಮಾರಿದ್ದಾರೆ ಅಂತ ಗೊತ್ತಿದೆ, ಯಾವುದು ಗೊತ್ತಿಲ್ಲ ಅಂತಲ್ಲ. ನೀವು ಈ ರೀತಿಯ ಕೆಲಸಗಳನ್ನು ಮಾಡಿ ಮನೆ ಕಟ್ಟಿದ್ದೀರಿ, ನೀವು ಕಾರ್ ತಗೊಂಡಿದ್ದೀರಿ, ದುಡ್ಡು ಮಾಡಿದ್ದೀರಿ. ಆ ಬಡವರ ಶಾಪ ಸುಮ್ಮನೆ ಬಿಡ್ತದೆ ಅಂತ ಕೇಳಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಈ ಅಕ್ರಮ ಸಾರಾಯಿ ಇದೆಯಲ್ಲ, ನಾವೇನು ಅನ್ಕೊಂಡು ಸೆಕೆಂಡ್ಸ್ ಅನ್ಕೊಂತೇವೆ. ಸೆಕೆಂಡ್ಸ್ ಅಂದ ತಕ್ಷಣ ಅದೇನೋ ಬಿಲ್ ಇಲ್ಲದೆ ಬರ್ತದೆ ಅಂತೇಳಿ ಅಲ್ಲ, ಅದು ಅಕ್ರಮವಾದಂಥ ಸಾರಾಯಿ, ಡೂಪ್ಲಿಕೇಟ್ ಸಾರಾಯಿ ಅಂತೇಳಿ ನಾನು ಕುಡಿದವರೇ ಹೇಳಿದ್ದಾರೆ. ಇದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕು. ಯಾಕೆಂದ್ರೆ ಅದು ಅಧಿಕೃತವಾಗಿ ಮಾಡಲಿಕ್ಕೆ ಬರೋದಿಲ್ಲ. ಮತ್ತಲ್ಲಿ ನಾವು ಅಕ್ರಮ ಮಾಡಿಸಿಬ್ಬರು ಗಾಂಜಾ ಸೇವಿಸಿದ ವ್ಯಕ್ತಿಗಳು ಬಂಧನ, ಅದು ಗಾಂಜಾ ಪರೀಕ್ಷೆಯಲ್ಲಿ ಅದು ದೃಢ ಆಗಿದೆ. ಆಯ್ತು ಸ್ವಾಮಿ, ಗಾಂಜಾ ಸೇವನೆ ಮಾಡಿದಂಥ ವ್ಯಕ್ತಿಯನ್ನು ಹಿಡಿದಿದ್ದೀರಿ, ಹೌದಲ್ಲ? ಅದು ಎಲ್ಲಿಂದ ಬಂತು ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ? ನಿಮ್ಗೆ ಗೊತ್ತಿಲ್ವಾ? ಪೊಲೀಸಿಗೆ ಗೊತ್ತಿಲ್ಲದ ಯಾವ್ದು ಇರ್ತದೆ ಅಂದ್ರೆ ಅವ್ರಿಗೆ ಮುಕ್ತವಾದಂಥ ಹ್ಯಾಂಡಲ್ ಕೊಡಬೇಕು. ಪೊಲೀಸರಿಗೆ ಎಲ್ಲದೂ ಕೂಡ ಗೊತ್ತಿಲ್ಲ. ಆದರೆ ಈ ರಾಜಕೀಯ ಒತ್ತಡ, ಇನ್ಯಾವುದು ಒತ್ತಡದಿಂದ ಸುಮ್ಮನೆ ಇರ್ತಾರೆ. ಒಂದು ಸಲ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಏನು ಮಾಡಬೇಕು ಅನ್ನೋದು ಮಾಡಿ ತೋರಿಸ್ತಾರೆ. ಆ ತಾಕತ್ತು ನಮ್ಮ ಕರ್ನಾಟಕ ಪೊಲೀಸಿಗೆ ಇದೆ ಅಂತ ಹೇಳಿಕ್ ಬಯಸ್ತೇನೆ. ಇದೇ ಪೊಲೀಸರು ಹಿಂದೆ ತಿಮ್ಮಪ್ಪನ ಹೇಳಿದಂಗೆ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಸರ್ಕಾರ ಇರಬೇಕಾದ್ರೆ ಬಿಜೆಪಿ ಸರ್ಕಾರ ತುಂಬಾ ಅಂತಂದ್ರೆ ಕಾರಣ ಒತ್ತಡ. ಇದನ್ನ ಡ್ರಗ್ಸಿನ ಮೂಲವನ್ನು ಹಿಡೀರಿ, ಆಯ್ತಾ? ಅದನ್ನ ಹೇಳಿ ಸಂಪೂರ್ಣವಾದಂತಹ ಒಂದು ಅಧಿಕಾರವನ್ನು ಅವರಿಗೆ ಕೊಟ್ಟಾಗ ಆ ಪೊಲೀಸ್ ಮೂಲ ಹಿಡಿತಾರೆ. ಇಲ್ಲ ಅಂತಂದ್ರೆ ನೋಡಿ, ಇವತ್ತು ಪಕ್ಷದ ಮಾನ್ಯ ಯಾರೋ ಒಬ್ಬನಿಗೆ ಅವನ ಮಗ ಡ್ರಗ್ಸಿಗೆ ಅಡಿಕ್ಟ್ ಆದ, ನಂಗೇನು ಸಂಬಂಧ ಇಲ್ಲ, ನಾವನಿದ್ರೆ
ನಾಳೆ ನಮ್ಮ ಮಕ್ಕಳು ಬಲಿಯಾಗ್ತಾರೆ, ನಮ್ಮ ಅಣ್ಣ ತಮ್ಮಂದಿರು ಬಲಿಯಾಗ್ತಾರೆ. ಇವತ್ತು ಪಕ್ಕದ ಮನೆಗೆ ಬಿದ್ದಂತ ಬೆಂಕಿ ನಾಳೆ ನಮ್ಮ ಮನೆಗೂ ಕೂಡ ಬೀಳತ್ತೆ. ಸಿದ್ದಾಪುರ ಬಿಜೆಪಿ ಮಂಡಲ ಅಧ್ಯಕ್ಷ ಎಂಕೆ ತಿಮ್ಮಪ್ಪ ಮಾತನಾಡಿ, ಈಗ ಸಾರಾಯಿ ಮಾರುವವರ ರಾಜಾರೋಷವಾಗಿ ಕಾರ್ ಮತ್ತು ಖಾಸಗಿ ವಾಹನಗಳಲ್ಲಿ ತುಂಬಿಕೊಂಡು ಹೋಗಿ ಬಹಿರಂಗವಾಗಿ ಯಾರ ಭಯವಿಲ್ಲದೆ ಅವ್ಯಾಹತವಾಗಿ ಮಾರಾಟ ಮಾಡುತ್ತಿದ್ದಾರೆ. ಈ ಅಕ್ರಮ ದಂಧೆಯನ್ನು ನಿಯಂತ್ರಿಸುವಂತೆ ಆಗ್ರಹಿಸಿದರು. ಪ್ರಮುಖರಾದ ಮಹಾಂತೇಶ್ ಹಾದಿಮನಿ, ಸಾಂತ್ವನ ಮಹಿಳಾ ವೇದಿಕೆಯ ಜ್ಯೋತಿ ಭಟ್, ಸುರೇಶ್ ನಾಯ್ಕ್, ಗಣೇಶ್ ಕ್ಷತ್ರಿಯ, ಮಾರುತಿ ನಾಯ್ಕ್ ಹೊಸೂರು ಮಾತನಾಡಿ, ಶಿರಸಿ ಸಿದ್ದಾಪುರ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಸಾರಾಯಿ ಮಾರಾಟ ದಂಧೆ ರಾಜಾರೋಷವಾಗಿ ನಡೆಯುತ್ತಿದೆ. ಇನ್ನು ಗಾಂಜಾ ವಿದ್ಯಾರ್ಥಿಗಳು ಮತ್ತು ಯುವ ಸಮುದಾಯದ ಬದುಕನ್ನೇ ನಾಶ ಮಾಡುತ್ತಿದೆ. ಈಗಲೇ ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ನಮ್ಮ ಯುವ ಸಮುದಾಯ ದುಶ್ಚಟಗಳಿಗೆ ಬಲಿಯಾಗುತ್ತಾರೆ. ಪೊಲೀಸರು ಸೂಕ್ತ ಕ್ರಮ ವಹಿಸಬೇಕು. ಇಲ್ಲಿನ ಶಾಸಕರು ಅಕ್ರಮ ಸಾರಾಯಿ ಮಾರಾಟ ಬಂದ್ ಮಾಡದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ರಮೇಶ್ ಕುಪ್ಪಳ್ಳಿ ಮನವಿ ವಾಚಿಸಿದರು. ಎಸಿಯವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಸಿರಸಿ ತಾಲೂಕಾ ಗ್ರಾಮೀಣ ಮಂಡಲಾಧ್ಯಕ್ಷೆ ಉಷಾ ಹೆಗಡೆ, ಪ್ರಮುಖರಾದ ವಿಎಂ ಭಟ್, ಅಣ್ಣಪ್ಪ ಹಸ್ಲರ್, ಶ್ರೀಕಾಂತ್ ಬಳ್ಳಾರಿ, ಹರೀಶ್ ಪಾಲೇಕರ್, ವಿನಾಯಕ ನಾಯ್ಕ್, ಅನಸೂಯ ಹೆಗಡೆ, ಯುವರಾಜ್ ಗೌಡ ಸಂತೊಳ್ಳಿ, ಮಂಜುನಾಥ ನಾಯ್ಕ್, ರಾಘವೇಂದ್ರ ನಾಯ್ಕ್, ಶಂಕರ್ ಹೆಗಡೆ, ಕೃಷ್ಣಮೂರ್ತಿ ಐಸೂರು, ಗಣಪತಿ ಹೆಗಡೆ, ಶ್ರೀಪಾದ್ ಹೆಗಡೆ, ಶ್ರೀನಾರಾಯಣ ಹೆಗಡೆ, ಮಹೇಂದ್ರ ಭಟ್, ಜಿಎಸ್ ಹೆಗಡೆ, ಮಂಜುನಾಥ್ ಪಾಟೀಲ್, ಪ್ರದೀಪ್ ಹೆಗಡೆ, ಉಪೇಂದ್ರ ಮೆಸ್ತಾ ಮತ್ತಿತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.